ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಡಿಪೆಂಡೆಂಟ್ ಸೋರ್ಸಸ್ ಆ್ಯಂಡ್ ಡಾಟ್ ಕನ್ವೆನ್ಷನ್ ಮತ್ತು ಟೊಪಾಲಜಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಆ್ಯಕ್ಟಿವ್ ಎನರ್ಜಿ ಸೋರ್ಸಸ್ ಯಾವ ರೀತಿ ಇರುತ್ತೆ, ಸೊ ವೋಲ್ಟೇಜ್, ಕರೆಂಟ್ ಮತ್ತು ಇದರ ಪವರ್, ಎನರ್ಜಿ ಇದ್ರ ಬಗ್ಗೆ ಇರೋವಂಥ ಡೆಫಿನೇಷನ್ಸ್ ಏನು, ಹಾಗೆ ಇದರಿಂದ ನಾವು ನಮ್ಮ ಏನು ಲಾಸ್ಗೆ ಯಾವ ರೀತಿ ನಾವು ಕನ್ವೆನ್ಷನ್ಸ್ನ ನಾವು ಫಾಲೋ ಮಾಡ್ತೀವಿ. ಸೊ ವೋಲ್ಟೇಜ್ ಕನ್ವೆನ್ಷನ್ಸು, ಕರೆಂಟ್ ಕನ್ವೆನ್ಷನ್ಸು ಫಾರ್ ಅನ್ ಆ್ಯಕ್ಟಿವ್ ಎನರ್ಜಿ ಸೋರ್ಸ್ ಮತ್ತು ನಮ್ಮ ಪ್ಯಾಸಿವ್ ಎಲಿಮೆಂಟ್ಸ್, ಇದಕ್ಕೆ ಯಾವ ರೀತಿ ಕನ್ವೆನ್ಷನ್ಸ್ನ ಫಾಲೋ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ. ಇವತ್ತು ನಾವು ಹೋದ ಕ್ಲಾಸಿನ ಎನರ್ಜಿ ಸೋರ್ಸಸ್ನ ಕಂಟಿನ್ಯೂಯೇಷನ್, ಅಂದರೆ ಹೋದ ಕ್ಲಾಸ್ನಲ್ಲಿ ಇಂಡಿಪೆಂಡೆಂಟ್ ಎನರ್ಜಿ ಸೋರ್ಸಸ್ ಅಂದರೆ ಪ್ರಾಕ್ಟಿಕಲ್ ಮತ್ತು ಐಡಿಯಲ್ ಸೋರ್ಸಸ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ಕ್ಲಾಸ್ನಲ್ಲಿ ನಾವು ಡಿಪೆಂಡೆಂಟ್ ಸೋರ್ಸಸ್ ಯಾವ್ಯಾವುದಿದ್ದಾವೆ, ಸೊ ಯಾವ್ಯಾವುದು ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಪೆಂಡೆಂಟ್ ಸೋರ್ಸಸ್ಸು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟು ಡಾಟ್ ಕನ್ವೆನ್ಷನ್. ಸೊ ನಮ್ಮ ಮ್ಯೂಚುವಲಿ ಇಂಡಕ್ಟಿವ್ ಸರ್ಕ್ಯೂಟ್ಸ್ ಬರುತ್ತಲ್ಲ, ಸೊ ಆ ಸರ್ಕ್ಯೂಟ್ಸಲ್ಲಿ ಡಾಟ್ ಕನ್ವೆನ್ಷನ್ಸ್ ಏನಕ್ಕೆ ಬೇಕು, ಯಾವ ರೀತಿ ಫಾಲೋ ಮಾಡ್ತೀವಿ ಅದ್ರ ಬಗ್ಗೆ. ನೆಕ್ಸ್ಟು ಮೂರನೇ ಟಾಪಿಕ್ ಬಂದು ಟೊಪಾಲಜಿ. ಸೊ ಈ ಟೊಪಾಲಜಿ ಬಂದು ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಮತ್ತು ಕರೆಂಟ್ ಲಾಗೆ ಭಾಳ ಅನುಕೂಲ ಆಗುತ್ತೆ. ಸೊ ಅಲ್ಲಿ ನೋಡ್ ಅನಾಲಿಸಿಸ್ ಮತ್ತು ಲೂಪ್ ಅನಾಲಿಸಿಸ್ ಅಂತ ಬರುತ್ತೆ. ಸೊ ಅದರಲ್ಲಿ ಯಾವ ರೀತಿ ನೋಡ್ನ ಮತ್ತು ಲೂಪ್ಸ್ನ ನಾವು ತಗೋತೀವಿ ಅನ್ನೋದಕ್ಕೋಸ್ಕರ ಈ ಟೊಪಾಲಜಿ ಸಬ್ಜೆಕ್ಟು ನಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಸೊ ನೋಡೋಣ, ಡಿಪೆಂಡೆಂಟ್ ಸೋರ್ಸಸ್. ಸೊ ಡಿಪೆಂಡೆಂಟ್ ಸೋರ್ಸಸ್ ಅನ್ನೋ ಹೆಸರೇ ಹೇಳೋ ಹಾಗೆ, ದ ಸೋರ್ಸ್ ಈಸ್ ಡಿಪೆಂಡೆಂಟ್ ಆನ್ ಸಮ್ ಪ್ಯಾರಾಮೀಟರ್. ಸೊ ಅಂದರೆ ಸೋರ್ಸ್ದು ವೋಲ್ಟೇಜ್ ಏನಿದೆಯೋ ಅಥವಾ ಕರೆಂಟ್ ಏನಿದೆಯೋ ಅಥವಾ ಅದರದ್ದು ಪ್ಯಾರಾಮೀಟರ್ ಏನಿದೆಯೋ, ಇಟ್ ಈಸ್ ಡಿಪೆಂಡೆಂಟ್ ಆನ್ ಸಮ್ ಅದರ್ ಪ್ಯಾರಾಮೀಟರ್ ಇನ್ ದಿ ಸರ್ಕ್ಯೂಟ್. ಸೊ ನಮಗೆ ಗೊತ್ತಿರೋ ಹಾಗೆ ವೋಲ್ಟೇಜ್ ಸೋರ್ಸ್ ಮತ್ತು ಕರೆಂಟ್ ಸೋರ್ಸ್ ಎರಡೇ ಡಿಫ್ರೆಂಟ್ ಟೈಪ್ಸ್ ಆಫ್ ಐಡಿಯಲ್ ಸೋರ್ಸಸ್ ಇರೋದು. ಅಂದರೆ ಎನರ್ಜಿನ ಡೆಲಿವರ್ ಮಾಡೋದಕ್ಕೆ ನಾವು ಐದರ್ ವೋಲ್ಟೇಜ್ನ ಕಾನ್ಸ್ಟೆಂಟಾಗಿ ಇಟ್ಕೋತೀವಿ ಅಥವಾ ಕರೆಂಟ್ನ ಕಾನ್ಸ್ಟೆಂಟಾಗಿ ಇಟ್ಕೋತೀವಿ. ನಾವು ದಿಸ್ ವೋಲ್ಟೇಜ್ ಸೋರ್ಸ್ ಆರ್ ಕರೆಂಟ್ ಸೋರ್ಸ್, ಇದರ ಔಟ್ಪುಟ್ ಏನು ಬರುತ್ತಲ್ಲ, ಇದು ಇನ್ಯಾವುದೋ ಒಂದು ಪ್ಯಾರಾಮೀಟರ್ ಮೇಲೆ ಡಿಪೆಂಡೆಂಟ್ ಆಗಿದ್ದರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೋಬೇಕು ಅಂತಂದರೆ ನಮ್ಮ ಮನೆಯಲ್ಲಿರುವಂಥ ಫ್ಯಾನ್. ಸೊ ಫ್ಯಾನ್ದು ಸ್ಪೀಡ್ ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ, ರೆಗ್ಯುಲೇಟರ್ದು ಪೊಸಿಷನ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಸೊ ಆ್ಯಸ್ ಆ್ಯಂಡ್ ವೆನ್ ದಿ ರೆಗ್ಯುಲೇಟರ್ ಪೊಸಿಷನ್ ಚೇಂಜಸ್, ಫ್ಯಾನ್ದು ಸ್ಪೀಡ್ ಕೂಡ ಚೇಂಜ್ ಆಗುತ್ತೆ. ಸೊ ದ ಸ್ಪೀಡ್ ಈಸ್ ಡಿಪೆಂಡೆಂಟ್ ಆನ್ ದಿ ರೆಗ್ಯುಲೇಟರ್ ಪೊಸಿಷನ್ ಅಂತ ನಾವಿಲ್ಲಿ ಹೇಳ್ತೀವಿ. ಹಾಗೆ ಈ ಡಿಪೆಂಡೆಂಟ್ ಎನರ್ಜಿ ಸೋರ್ಸಸ್ಸಲ್ಲಿ ಯಾವುದು ವೋಲ್ಟೇಜ್ ಸೋರ್ಸ್ ಅಥವಾ ಕರೆಂಟ್ ಸೋರ್ಸ್ ಏನಿದೆಯಲ್ಲ, ಅದರಲ್ಲಿ ದ ಸೋರ್ಸ್, ದಿ ಔಟ್ಪುಟ್ ಆಫ್ ದಟ್ ಸೋರ್ಸ್ ಈಸ್ ಡಿಪೆಂಡೆಂಟ್ ಆನ್ ಸಮ್ ಅದರ್ ಪಾರ್ಟ್ ಆಫ್ ದಿ ಸರ್ಕ್ಯೂಟ್ ಅಥವಾ ಸಮ್ ಅದರ್ ಪ್ಯಾರಾಮೀಟರ್ ಆಫ್ ದಿ ಸರ್ಕ್ಯೂಟ್. ಸೊ ನಾಗಲೇ ಹೇಳ್ದಂಗೆ ಎರಡು ರೀತಿ ಎನರ್ಜಿ ಸೋರ್ಸಸ್ ಇದೆ. ಒಂದು ವೋಲ್ಟೇಜ್ ಸೋರ್ಸ್ ಆ್ಯಂಡ್ ದಿ ಕರೆಂಟ್ ಸೋರ್ಸ್. ಸೊ ವೋಲ್ಟೇಜ್ ಸೋರ್ಸಲ್ಲಿ ಡಿಪೆಂಡೆಂಟ್ ಪ್ಯಾರಾಮೀಟರ್ಸ್ ಆರ್ ಟೂ ಟೈಪ್ಸ್. ಒಂದು ಕರೆಂಟ್, ಇನ್ನೊಂದು ಅಗೇನ್ ವೋಲ್ಟೇಜ್. ಅದೇ ರೀತಿ ಕರೆಂಟ್ ಸೋರ್ಸಲ್ಲೂ ಕೂಡ ದ ಸೇಮ್ ಟು ಪ್ಯಾರಾಮೀಟರ್ಸ್, ದಟ್ ಈಸ್ ಕರೆಂಟ್ ಆ್ಯಂಡ್ ದಿ ವೋಲ್ಟೇಜ್. ಸೊ ಕರೆಂಟ್ ಕಂಟ್ರೋಲ್ ಮಾಡೋವಂಥ ಕರೆಂಟ್ ಕಂಟ್ರೋಲ್ಡ್ ಪ್ಯಾರಾಮೀಟರ್ನ, ಸೊ ಆ ವೋಲ್ಟೇಜ್ ಸೋರ್ಸ್ನ ಕರೆಂಟ್ ಕಂಟ್ರೋಲ್ಡ್ ವೋಲ್ಟೇಜ್ ಸೋರ್ಸ್ ಅಂತ ಕರೀತಾರೆ. ವೋಲ್ಟೇಜ್ ಕಂಟ್ರೋಲ್ ಮಾಡೋದನ್ನ ವೋಲ್ಟೇಜ್ ಕಂಟ್ರೋಲ್ಡ್ ವೋಲ್ಟೇಜ್ ಸೋರ್ಸ್ ಅಂತ ಕರೀತಾರೆ. ಅದೇ ರೀತಿ ಇಲ್ಲಿ ಕರೆಂಟ್ ಕಂಟ್ರೋಲ್ಡ್ ಕರೆಂಟ್ ಸೋರ್ಸ್ ಆ್ಯಂಡ್ ವೋಲ್ಟೇಜ್ ಕಂಟ್ರೋಲ್ಡ್ ಕರೆಂಟ್ ಸೋರ್ಸ್ ಅಂತ ಅಂದ್ಬಿಟ್ಟು ಒಟ್ಟು 4 ರೀತಿ ಡಿಪೆಂಡೆಂಟ್ ಸೋರ್ಸಸ್ಸನ್ನು ನಾವು ಮಾಡಲಿಂಗ್ ಮಾಡಬಹುದು. ಸೊ ಒಂದು ಕರೆಂಟ್ ಕಂಟ್ರೋಲ್ಡ್ ವೋಲ್ಟೇಜ್ ಸೋರ್ಸ್, ವೋಲ್ಟೇಜ್ ಕಂಟ್ರೋಲ್ಡ್ ವೋಲ್ಟೇಜ್ ಸೋರ್ಸ್, ಕರೆಂಟ್ ಕಂಟ್ರೋಲ್ಡ್ ಕರೆಂಟ್ ಸೋರ್ಸ್, ವೋಲ್ಟೇಜ್ ಕಂಟ್ರೋಲ್ಡ್ ಕರೆಂಟ್ ಸೋರ್ಸ್. ಸೊ ನೀವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಇಲ್ಲಿ ದ ಸೋರ್ಸಸ್ ಆರ್ ದ ಸೇಮ್, but the controlling parameter here is current, the controlling parameter here is voltage. In a similar way, the sources are same here, that is the voltage source. The controlling parameter is voltage, the controlling parameter here is current. So ಇದ್ರ ಮೇಲೆ ಈ ಡಿಫ್ರೆಂಟ್ ಮಾಡಲ್ಸ್, ವೋಲ್ಟೇಜ್ ಸೋರ್ಸ್ ಮತ್ತು ಕರೆಂಟ್ ಸೋರ್ಸ್ ಮಾಡಲು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ನೋಡೋಣ ಆ್ಯಂಡ್ ಅದರದ್ದು ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದು 4 ಟೈಪ್ ಆಫ್ ಡಿಪೆಂಡೆಂಟ್ ಸೋರ್ಸಸ್ ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡ್ದಂಗೆ. ಸೊ ಇದು ಯಾವ ರೀತಿ ಸೋರ್ಸು, ಇದು ಯಾವುದರಿಂದ ಕಂಟ್ರೋಲ್ ಆಗಿದೆ ಅಂತ ತಿಳ್ಕೊಬೇಕು ಅಂದರೆ ಜಸ್ಟ್ ಈ ಡಯಾಗ್ರಾಮ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಸಾಕು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಈ ಕಡೆ ಸೈಡ್ದು ಔಟ್ಪುಟ್ಟು, ಇದು ಇನ್ಪುಟ್ಟು. ಸೊ ನಾವು ದಿಸ್ ಔಟ್ಪುಟ್ ಏನಿದೆಯಲ್ಲ,
ಈ ಔಟ್ಪುಟ್ ಸೈಡಿಂದ ನೋಡಿದ್ರೆ ಇದು ಏನು ರೀತಿ ಕಾಣುತ್ತೆ, ದಿಸ್ ಈಸ್ ಎ ವೋಲ್ಟೇಜ್ ಸೋರ್ಸ್. ಇದು ಕೂಡ ಅದೇ ರೀತಿ ವೋಲ್ಟೇಜ್ ಸೋರ್ಸ್. ಸೊ ಇದನ್ನು ನಾನು VS ಅಂತ ಬರೀಬೋದು. ದೀಸ್ ಆರ್ ದಿ ವೋಲ್ಟೇಜ್ ಸೋರ್ಸಸ್. ಇದು CS ಅಂದರೆ ಕರೆಂಟ್ ಸೋರ್ಸ್. ಯಾಕೆ ಈ ಕಡೆಯಿಂದ ನೋಡಿದ್ರೆ ನನಗಿದು ದಿಸ್ ಲುಕ್ಸ್ ಲೈಕ್ ಎ ಕರೆಂಟ್ ಸೋರ್ಸ್. ನೌ ವಾಟ್ ಈಸ್ ದಿ ಕಂಟ್ರೋಲಿಂಗ್ ಪ್ಯಾರಾಮೀಟರ್? ಸೊ ಕಂಟ್ರೋಲಿಂಗ್ ಪ್ಯಾರಾಮೀಟರ್ ಏನು ಅಂದರೆ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನೀವು. ಸೊ ಇಲ್ಲಿ ನೀವು ನೋಡ್ಬೋದು, ದಿಸ್ ಇಸ್ μV1, ಇಲ್ಲಿ RM ಇಂಟು I1. ಸೊ ಇಲ್ಲಿ ಆಲ್ಫಾ ಇಂಟು I1, ಇಲ್ಲಿ GM ಇಂಟು V1. ಸೊ ಇದನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಯಾವುದು ಕಂಟ್ರೋಲಿಂಗ್ ಪ್ಯಾರಾಮೀಟರ್ ಅಂತ ಗೊತ್ತಾಗುತ್ತೆ. ನಾವು ಹಿಯರ್ μV1 ಅಂತಂದರೆ ದಿಸ್ ಇಸ್ ದಿ ಇನ್ಪುಟ್. ಸೊ V1 ಈಸ್ ದಿ controlling parameter. It is the controlled, the controlling parameter is actually mu. So V1 is the input parameter ಇದಕ್ಕೆ. So we call this as voltage controlled voltage source. ಇಲ್ಲಿ I1 is the parameter, I1 is the input current which is the parameter being controlled by this RM. So this constant. So we call this as current controlled voltage source. ಅದೇ ರೀತಿ ಇಲ್ಲಿ this is a current source where I1 is the input current. Now alpha is controlling this. Alpha multiplied by I1 will provide me the output current. That is the current source. So here it is current controlled current source. ಇಲ್ಲಿ ಕರೆಂಟು ಕಂಟ್ರೋಲ್ ಮಾಡ್ತಾ ಇದೆ ಕರೆಂಟ್ ಸೋರ್ಸನ್ನು. ಹಾಗೆ ಇಲ್ಲಿ ತೊಗೊಂಡ್ರೆ ಇಲ್ಲಿ ಅಗೇನ್ ವೋಲ್ಟೇಜ್ ವ್ಯಾಲ್ಯೂ ಇದೆ. ದಿಸ್ ವೋಲ್ಟೇಜ್ ಇಸ್ ಆ್ಯಕ್ಚುಲಿ ಕಂಟ್ರೋಲಿಂಗ್ ದಿ ಔಟ್ಪುಟ್ ಕರೆಂಟ್ ಸೋರ್ಸ್. ಸೊ ದಿಸ್ ಇಸ್ ದಿ ಕರೆಂಟ್ ಸೋರ್ಸ್. ಇದನ್ನು ಕಂಟ್ರೋಲ್ ಮಾಡ್ತಾ ಇರೋಂಥ ಪ್ಯಾರಾಮೀಟರ್ GM ಇಂಟು V1. ಸೊ GM ಇಸ್ ಎ ಕಾನ್ಸ್ಟೆಂಟ್. ಸೊ V1 ಈಸ್ ದಿ ವೋಲ್ಟೇಜ್ ಕಂಟ್ರೋಲ್ಡ್ ಕರೆಂಟ್ ಸೋರ್ಸ್. ಸೊ ಇಲ್ಲಿ ನೀವು ನೋಡ್ಬೋದು. ಹಾಗಿದ್ರೆ ಓಕೆ, ಇದು V1 ಕಂಟ್ರೋಲ್ಸ್ ದಿ V2 ಅಂತಂದರೆ ದೆನ್ ವಾಟ್ ಈಸ್ ದಿ ಡೈಮೆನ್ಷನ್ಸ್ ಆಫ್ ಮ್ಯೂ ಅಂತ ನೀವು ಕೇಳ್ಬೋದು. ಸಿನ್ಸ್ ದಿ ಔಟ್ಪುಟ್ ಇಸ್ ವೋಲ್ಟೇಜ್, ಮ್ಯೂ ವಿಲ್ ಬಿ ಎ ಕಾನ್ಸ್ಟೆಂಟ್ ವಿಚ್ ಇಸ್ ಈಕ್ವಲ್ ಟು K. ಸೊ ಇದಕ್ಕೆ ಯಾವುದೇ ಡೈಮೆನ್ಷನ್ಸ್ ಇರೋದಿಲ್ಲ. ಇಟ್ಸ್ ಎ ಡೈಮೆನ್ಷನ್ಲೆಸ್ quantity. So ಇಲ್ಲಿ RM is controlling the I1 and you are getting the voltage. So I ಇರೋದು ಇಲ್ಲಿ ಕರೆಂಟ್ ಇನ್ಪುಟ್ ಪ್ಯಾರಾಮೀಟರ್ ಆಗಿರೋದು, ದಿ ಔಟ್ಪುಟ್ ಸೋರ್ಸ್ ಇಸ್ ವೋಲ್ಟೇಜ್ ಸೋರ್ಸ್. ಸೊ ಈ ಕಂಡೀಷನ್ಸಲ್ಲಿ ನಾವು RM will be of the RM should have voltage divided by current, so that the current gets cancelled, the dimensions of the current gets cancelled and the output is the voltage. So the dimensions of RM is V by I ಅಥವಾ ವೋಲ್ಟ್ ಪರ್ ಆ್ಯಂಪ್. ಇದರದ್ದು RMದು ಡೈಮೆನ್ಷನ್ಸ್ ಆಗಿರುತ್ತೆ. ಇಲ್ಲಿ ಅಗೈನ್ ದಿ ಕರೆಂಟ್ ಈಸ್ ದಿ ಇನ್ಪುಟ್ ಆ್ಯಂಡ್ ದ ಔಟ್ಪುಟ್ ಈಸ್ ಆಲ್ಸೋ ಕರೆಂಟ್. ಸೊ ಆಲ್ಫಾ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅನದರ್ ಕಾನ್ಸ್ಟೆಂಟ್, ಸೇ K2 ಅಂತ ಕರಿತೀನಿ. ಸೊ ದಿಸ್ ಈಸ್ ಅನದರ್ ಕಾನ್ಸ್ಟೆಂಟ್. ಇದಕ್ಕೆ ಯಾವುದೇ ಡೈಮೆನ್ಷನ್ ಇರೋಲ್ಲ. ನಾವು GM, ಸೊ ಹಿಯರ್ ದಿ ಇನ್ಪುಟ್ parameter or the controlling parameter is V1, however the output is current. So GM will have the dimensions of, so ಇಲ್ಲಿ amp per voltage ಅಥವಾ ಇದನ್ನು ಕಂಡಕ್ಟೆನ್ಸ್ ಅಂತ ಕರಿಬೋದು. ಇದು ರೆಸಿಸ್ಟೆನ್ಸ್ ಟೈಪಲ್ಲಿ ಇರುತ್ತೆ, ಇದು ಕಂಡಕ್ಟೆನ್ಸ್ ಟೈಪಲ್ಲಿ ಇರುತ್ತೆ. ಸೊ ದಿಸ್ ವಿಲ್ ಬಿ ಆ್ಯಂಪ್ ಪರ್ ವೋಲ್ಟ್. ಸೊ A by V, this will be the dimension of GM. ಸೊ ಇದರದ್ದು ಇನ್ನೂ ಇನ್ಡೆಪ್ತಾಗಿ ಇದನ್ನು ಸ್ವಲ್ಪ ನೋಡಿದ್ರೆ ನೀವು ನೋಡ್ಬೋದು, ದಿಸ್ ಇಸ್ ನಾಟ್ ಎ ಬೈಲ್ಯಾಟ್ರಲ್ ಸರ್ಕ್ಯೂಟ್, ದಿಸ್ ಇಸ್ ಎ ಯೂನಿಲ್ಯಾಟ್ರಲ್ ಸರ್ಕ್ಯೂಟ್. ಯಾಕೆಂದರೆ ಈ ಕಡೆಯಿಂದ ನೀವು ಇನ್ಪುಟ್ನ ಕೊಟ್ಟಾಗ ಇಲ್ಲಿ ನಿಮಗೆ V2 ಬರುತ್ತೆ, ಅವರ್ ಇಲ್ಲಿಂದ ನೀವು V2 ಕೊಟ್ಟರೆ ಇಲ್ಲಿ V1 ಬರುತ್ತೆ ಅನ್ನೋದು ಇಲ್ಲ. ಬಿಕಾಸ್ ಬೋತ್ ಆಫ್ ದೆಮ್ ಆರ್ ನಾಟ್ ಕಪಲ್ಡ್ ಇನ್ ಎ ಸಿಂಗಲ್ ವೇ. ಸೊ ದಿಸ್ ಇಸ್ ಎ ಯೂನಿಲ್ಯಾಟ್ರಲ್ ಸರ್ಕ್ಯೂಟ್. ದಿಸ್ all these dependent sources are unilateral circuits. ಅಂದರೆ ಒಂದು ಸೈಡಲ್ಲಿ ಸಿಗೋವಂಥ ಬಿಹೇವಿಯರು ಇನ್ನೊಂದು ಸೈಡಿಂದ ನಾವು ಇನ್ಪುಟ್ ಸೋರ್ಸ್ನ ಚೇಂಜ್ ಮಾಡಿದ್ರೆ ಅದೇ ಬಿಹೇವಿಯರ್ ಇರೋದಿಲ್ಲ. ಸೊ ಈ ಒಂದು ಡಿಪೆಂಡೆಂಟ್ ಸೋರ್ಸಸ್ ಬಗ್ಗೆ ಸದ್ಯಕ್ಕೆ ಇಷ್ಟು ಸಾಕು. ಸೊ ನೆಕ್ಸ್ಟ್ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾದ್ರೆ ಈ ಡಿಪೆಂಡೆಂಟ್ ಸೋರ್ಸಸ್ನ ಯಾವ ರೀತಿ ಮಾಡಲಿಂಗ್ ಮಾಡ್ಕೋತೀವಿ, ನಮ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನೋಡೋಣ. ಸೊ ಈಗ ನಾವು ಡಾಟ್ ಕನ್ವೆನ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾವು ಡಾಟ್ ಕನ್ವೆನ್ಷನ್ನ ತಿಳ್ಕೊಳ್ಳೋದಕ್ಕೆ ಮೊದಲು ಕೆಲವು ಫೀಲ್ಡ್ ಥಿಯರಿ ಬೇಸಿಕ್ಸ್ ಬಗ್ಗೆ ನಮಗೆ ತಿಳ್ಕೊಂಡಿರಬೇಕು. ನಾನು ಜಸ್ಟ್ ಬ್ರೀಫಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಎನಿ ಕಾಯಿಲ್ ಅಂದರೆ ಎನಿ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಸೊ ವಿಲ್ ಹ್ಯಾವ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಕ್ರಾಸ್ ಇಟ್.
ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಅದೇ ರೀತಿ ಎನಿ ಕರೆಂಟ್ ಕ್ಯಾರಿಯಿಂಗ್ ಕಾಯಿಲ್ ವಿಲ್ ಆಲ್ಸೋ ಪ್ರೊಡ್ಯೂಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರಿತೇವೆ. ನೌ ಇಫ್ ದೇರ್ ಆರ್ 2 ಕಾಯಿಲ್ಸ್ ವಿಚ್ ಆರ್ ಕಪಲ್ಡ್ ಅಂದರೆ ಎರಡು ಹತ್ರ ಇರೋದು, ಒಂದಕ್ಕೊಂದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟರ್ಲಿಂಕ್ ಆಗಿರೋದು ಅಂತ. ಸೊ 2 ಕಾಯಿಲ್ ನಾನು ಒಂದು ದಿಸ್ ಇಸ್ ಒನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ ಹೋಗೋದಕ್ಕೆ ಇರೋವಂಥ ಒಂದು ಮೀಡಿಯಮ್ ಅಂತ ತಿಳ್ಕೊಳ್ಳೋಣ. ಇಟ್ ಈಸ್ ಅನ್ ಐರನ್ ಕೋರ್ ಅಂತ ಇಟ್ಕೊಳ್ಳೋಣ. ಸೊ ಈ ಐರನ್ ಕೋರ್ ಮುಖಾಂತರ ನಾನು ಇದು 2 ಕಾಯಿಲನ್ನು ನಾನು ಎಲೆಕ್ಟ್ರಿಕಲಿ ಸಪ್ರೇಟ್ ಮಾಡಿ ಬಟ್ ಮ್ಯಾಗ್ನೆಟಿಕಲಿ ಎರಡುವೇ ಕನೆಕ್ಟೆಡ್ ಮಾಡಿ ನಾನು ಇಟ್ಟರೆ, ಸೊ ದೇರ್ ವಿಲ್ ಬಿ ಎ ಫ್ಲಕ್ಸ್. ಅಂದರೆ ಇಲ್ಲಿಂದ ನಾನೊಂದು ಕರೆಂಟನ್ನು ಕೊಟ್ಟರೆ ಆ ಕರೆಂಟಿಗೆ ತಕ್ಕಂಗೆ, ಅಂದರೆ ಇಲ್ಲಿ ವೋಲ್ಟೇಜ್ನ ಇಂಡ್ಯೂಸ್ ಮಾಡಿ ಈ ಜಾಗದಲ್ಲಿ ಲೋಡ್ ಅಥವಾ ಈವನ್ ಒಂದು ಕರೆಂಟ್ ಇಲ್ಲಿ ಹರಿಯೋದಕ್ಕೆ ಶುರು ಆದರೆ ಆ ಚೇಂಜ್ ಆಫ್ ಕರೆಂಟಿಗೆ ದೇರ್ ವಿಲ್ ಬಿ ಎ ಚೇಂಜ್ ಆಫ್ ಫ್ಲಕ್ಸ್. ಸೊ ದೇರ್ ವಿಲ್ ಬಿ ಎ ಫ್ಲಕ್ಸ್ ಇಂಟ್ರೊಡ್ಯೂಸ್ಡ್ ಇನ್ ದಿಸ್ ಕೋರ್. ಸೊ ಅದರೊಳಗೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಕ್ರಿಯೇಟ್ ಆಗುತ್ತಲ್ಲ, ಈ ಮ್ಯಾಗ್ನೆಟಿಕ್ ಫೀಲ್ಡ್ದು ಡೈರೆಕ್ಷನನ್ನು ನಾವು ರೈಟ್ ಹ್ಯಾಂಡ್ ರೂಲಿಂದ ನಮಗೆ ಗೊತ್ತಾಗುತ್ತೆ. ಹಾಗೆ ಇಟ್ ಈಸ್ ನಾಟ್ ರೈಟ್ ಹ್ಯಾಂಡ್ ರೂಲ್, ಆ್ಯಕ್ಚುಲಿ ಎಕ್ಸ್ಪೆರಿಮೆಂಟಲ್ಲಿ ಗೊತ್ತಾಗಿದ್ದನ್ನು ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ಸಲ್ಲಿ ಅದನ್ನು ರೈಟ್ ಹ್ಯಾಂಡ್ ರೂಲ್ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ಸೊ ಇಟ್ ಈಸ್ ಎ ಕನ್ವೆನ್ಷನ್. ಸೊ ಪಾಸಿಟಿವ್ ಇದ್ದಾಗ ಅದಕ್ಕೂ ಆ ಡೈರೆಕ್ಷನ್ ಆಫ್ ಕರೆಂಟ್ಗೆ ಡೈರೆಕ್ಷನ್ ಆಫ್ ಫ್ಲಕ್ಸ್ ಏನಿರುತ್ತೆ, ಸೊ ಅಗೈನ್ ಆಲ್ಟರ್ನೇಟ್ ಆದಾಗ ವಾಟ್ ವಿಲ್ ಬಿ ದಿ ಡೈರೆಕ್ಷನ್ ಆಫ್ ಫ್ಲಕ್ಸ್ ಅನ್ನೋದನ್ನು ಥ್ರೂ ಎಕ್ಸ್ಪೆರಿಮೆಂಟ್ ಕಂಡುಹಿಡ್ಕೊಂಡು ಅದಕ್ಕೆ ಈಕ್ವಲೆಂಟ್ ತಂಬ್ ರೂಲ್ ಆಗಿ ಒಂದು ರೈಟ್ ಹ್ಯಾಂಡ್ ರೂಲ್ನ ಯೂಸ್ ಮಾಡ್ತೀವಿ. ಸೊ ಯೂಸಿಂಗ್ ದಿಸ್ ರೈಟ್ ಹ್ಯಾಂಡ್ ರೂಲ್ ಐ ವಿಲ್ ನೋ ದಿ ಡೈರೆಕ್ಷನ್ ಆಫ್ ದಿಸ್ ಫ್ಲಕ್ಸ್. ಸೊ ಈ ಡೈರೆಕ್ಷನ್ ಆಫ್ ಫ್ಲಕ್ಸ್ ಮೇಲೆ ನಾವು ದಿಸ್ ಫ್ಲಕ್ಸ್ ಈಸ್ ಬೀಯಿಂಗ್ ಕಪಲ್ಡ್ ಟು ದಿ ಅದರ್ ಕಾಯಿಲ್, ಅಂದರೆ ದ ಲೋಡ್ ಸೈಡ್ ಕಾಯಿಲ್. ಸೊ ಈ ಕಾಯಿಲಲ್ಲಿ ಏನಾಗುತ್ತೆ ಅಂತಂದರೆ ಈ ಕಾಯಿಲಲ್ಲಿ ಅಗೈನ್ ದೇರ್ ವಿಲ್ ಬಿ ಎ ಮ್ಯೂಚುವಲ್ ಇಂಡಕ್ಷನ್ ಅಂತ ಕರಿತೀವಿ. ಅಂದರೆ ಒಂದು ಈ ಫ್ಲಕ್ಸಿಂದ ಅಗೈನ್ ಎ ವೋಲ್ಟೇಜ್ ಅಥವಾ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡಿಂದ ಎಲೆಕ್ಟ್ರಿಕ್ ಫೀಲ್ಡಾಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಈ ಒಂದು ಕನ್ವರ್ಷನಲ್ಲಿ ನಮಗೆ ಏನಾಗುತ್ತೆ, 2 ಲಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ನ್ಯೂಟನ್ಸ್ ಥರ್ಡ್ ಲಾ. ಸೊ ಇದ್ರ ಪ್ರಕಾರ ಏನು ಅಂತಂದರೆ ಒಂದು ಎವ್ರಿ ಆ್ಯಕ್ಷನ್ಗೆ ದೆರ್ ಇಸ್ ಆನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್, ಹಾಗೆ ಕನ್ಸರ್ವೇಷನ್ ಆಫ್ ಎನರ್ಜಿ, ಮತ್ತು ಇವೆರಡನ್ನೂ ಯೂಟಿಲೈಸ್ ಮಾಡಿಕೊಂಡು ಬಂದಿರೋವಂಥ ಹೊಸ ಲಾ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ವಿಚ್ ಈಸ್ ಕಾಲ್ಡ್ ಲೆನ್ಸಸ್ ಲಾ. ಇದನ್ನೆಲ್ಲ ಫೀಲ್ಡ್ ಥಿಯರಿನಲ್ಲಿ ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇಲ್ಲಿ ಜಸ್ಟ್ ಬ್ರೀಫಾಗಿ ತಿಳ್ಕೊಳ್ಳಿ. ಸೊ ಈ ಲೆನ್ಸಸ್ ಲಾ ಪ್ರಕಾರ ಏನಾಗುತ್ತೆ ಅಂತಂದರೆ ಯಾವ ಫ್ಲಕ್ಸ್ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆಯೋ ಅದಕ್ಕೆ ಅಪೋಸಿಷನಲ್ಲಿ ಇನ್ನೊಂದು ಫ್ಲಕ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಆ ಅಪೋಸಿಷನ್ ಫ್ಲಕ್ಸ್ಗೆ ತಕ್ಕಂತೆ ದೆರ್ ವಿಲ್ ಬಿ ಎ ಕರೆಂಟ್ ಇಂಡ್ಯೂಸ್ಡ್ ಅಥವಾ ದಿ ವೋಲ್ಟೇಜ್ ಇಂಡ್ಯೂಸ್ಡ್. ಈಗ ಇಲ್ಲಿ ಒಂದು ಲೋಡ್ ಕನೆಕ್ಟೆಡ್ ಆಗಿತ್ತು ಅಂತಂದರೆ ಇಲ್ಲೊಂದು ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಸೊ ಆ ಕರೆಂಟ್ ಇಂಡ್ಯೂಸ್ ಆಗಿರೋ ಡೈರೆಕ್ಷನ್ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಈ ಯಾವ ಒಂದು ಫ್ಲಕ್ಸ್ ಈ ಒಂದು ಕರೆಂಟನ್ನು ಕ್ರಿಯೇಟ್ ಮಾಡಬೇಕು ಅಂತ ಈ ಕಡೆ ಕಪ್ಲಿಂಗ್ ಆಗ್ತಾ ಇದೆಯೋ ಅದರ ಆಪೋಸಿಟ್ ಡೈರೆಕ್ಷನ್ ಒಂದು ಫ್ಲಕ್ಸ್ ಕ್ರಿಯೇಟ್ ಆಗುತ್ತೆ. ಆ ಆಪೋಸಿಟ್ ಡೈರೆಕ್ಷನ್ ಫ್ಲಕ್ಸ್ಗೆ ತಕ್ಕಂತೆ ಇಲ್ಲಿ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಗೆ ಜನರೇಟ್ ಆಗಿ ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ನೌ ದಿಸ್ ಈಸ್ ದಿ ಲೆನ್ಸಸ್ ಲಾ. ಏನು ಆಪೋಸಿಷನ್ ಬರುತ್ತಲ್ಲ ಅದು. ಸೊ ಈ ಲೆನ್ಸಸ್ ಲಾ ಪ್ರಕಾರ ಇಲ್ಲಿ ಅಪೋಸಿಟ್ ಡೈರೆಕ್ಷನಲ್ಲಿ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ದಿಸ್ ವಿಲ್ ಅಪೋಸ್ ದಿ ಫ್ಲಕ್ಸ್ ವಿಚ್ ಈಸ್ ಬೀಯಿಂಗ್ ಕ್ರಿಯೇಟೆಡ್. ಹೆನ್ಸ್ ಇಲ್ಲಿ ಏನು ಎನರ್ಜಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆಯೋ ಆ ಎನರ್ಜಿ ಇದನ್ನು ಇಟ್ ಈಸ್ ಗೆಟಿಂಗ್ ಟ್ರಾನ್ಸ್ಫಾರ್ಮ್ಡ್, ಅಂದರೆ ಇಲ್ಲಿ ಎನರ್ಜಿ ಕನ್ಸರ್ವ್ ಆಗ್ತಾ ಇದೆ. ಇಲ್ಲಿ ಯಾವುದೇ ರೀತಿ ಹೊಸ ಎನರ್ಜಿ ಇಲ್ಲಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ನಾವು ದಿಸ್ ಈಸ್ ಬೀಯಿಂಗ್ ನಲ್ಲಿಫೈಡ್, ದಿ ಕಾಸ್ ಈಸ್ ಬೀಯಿಂಗ್ ನಲ್ಲಿಫೈಡ್ ಬೈ ದಿ ಎಫೆಕ್ಟ್. ಸೊ ಇದು ಬೇಸಿಕ್ಸ್. ನಾವು ಬಿಫೋರ್ ವಿ ಸ್ಟಾರ್ಟ್ ದಿ ಡಾಟ್ ಕನ್ವೆನ್ಷನ್. ಈಗ ಡಾಟ್ ಕನ್ವೆನ್ಷನ್ ಏನು ಅಂತ ತಿಳ್ಕೊಳ್ಳೋಣ. ಸೊ ನಾವು ಈ ರೀತಿ ಒಂದು ಐರನ್ ಬಾರ್ ಇದೆ. ಸೊ ದಿಸ್ ಈಸ್ ಒನ್ ಕಾಯಿಲ್ ಅಂತ ತಿಳ್ಕೊಳ್ಳೋಣ. ದಿಸ್ ಇಸ್ ದ ಇನ್ಪುಟ್ ಕಾಯಿಲ್ ಅಂತ ತಿಳ್ಕೊಳ್ಳೋಣ. ಸೊ ದಿಸ್ ಈಸ್ ಮೈ ಕರೆಂಟ್ I1
ಓಕೆ. ಸೊ ಈಗ ಸೆಕೆಂಡ್ ಕಾಯಿಲ್ ಬಂದು ಈ ರೀತಿ ಇದೆ. ನೀವು ನೋಡ್ಬೋದು ಕರೆಂಟ್ ಯಾವ ರೀತಿ ಹೋಗ್ತಾ ಇದೆ. ಈಗ ದಿಸ್ ಈಸ್ ಯುವರ್ I2 ನೋಡೋಣ, I2 ಡೈರೆಕ್ಷನ್, ವಿಲ್ ಕಮ್ ಬ್ಯಾಕ್ ಟು ದಸ್ ಲೇಟರ್. ಸೊ ಸೇ ಫಾರ್ ಒನ್ ಇನ್ಸ್ಟೆಂಟ್ ಅಂದರೆ ಒಂದು ಪಾಸಿಟಿವ್ ಇನ್ಸ್ಟೆನ್ಸ್ನ ತೊಗೊಳ್ಳೋಣ. ಆ ಟೈಮಲ್ಲಿ ವೋಲ್ಟೇಜ್ ಹೀಗಿದೆ, ಕರೆಂಟ್ ಹೀಗೆ ಹೋಗ್ತಾ ಇದೆ. ನಾವು ದಿಸ್ ಈಸ್ ಮೈ ಕರೆಂಟ್ ಡೈರೆಕ್ಷನ್. ಹೀಗೆ ಬಂದು ಹಿಂದಿಂದ ಕಾಯಿಲು ಈ ಥರ ಕರೆಂಟು ಹೀಗೆ ಫ್ಲೋ ಆಗುತ್ತೆ. ಸೊ ನಾವು ಇದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ. ಸೊ ನಾವು ಇಲ್ಲಿ ಇದರ ಸುತ್ತಲೂ ಹೀಗೆ ಕರೆಂಟ್ ಫ್ಲೋ ಆಗ್ತದೆ. ನಾವು ರೈಟ್ ಹ್ಯಾಂಡ್ ರೂಲ್ ಯೂಸ್ ಮಾಡಿ ಯಾವ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಅಂತ ನೋಡೋಣ. ಸಿ ದಿಸ್, ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ದಿ ಬಾರ್. ನಾವು ಇದ್ರ ಸುತ್ತಲೂ ಹೇಗೆ ವೈಂಡಿಂಗ್ ಕ್ರಿಯೇಟ್ ಆಗಿದೆ ಅಂತಂದರೆ, ಇದನ್ನು ನನ್ನ ಕೈ ಬೆರಳುಗಳನ್ನು ನೀವು ವೈಂಡಿಂಗ್ ಅಂತ ತೊಗೊಂಡ್ರೆ ಹೀಗೆ ಇದರ ಡೈರೆಕ್ಷನ್ ಹೀಗೆ ಹೋಗ್ತಾ ಇದೆ. ಸೊ ಕರೆಂಟ್ ಫ್ಲೋ ನಾವು ಹೀಗೆ ಹೋಗ್ತಾ ಇದೆ. ಸೊ ನಾವು ಇದನ್ನು ನಾನು ಇದ್ರ ಸುತ್ತಲೂ ಹೀಗೆ ಮಾಡಿಕೊಂಡ್ರೆ ನನ್ನ ತಂಬ್ ರೂಲು ಅಂದರೆ ನನ್ನ ತಂಬು ಯಾವ ಪೊಸಿಷನ್ಗೆ ಯಾವ ರೀತಿ ಹೋಗ್ತಾ ಇದೆಯೋ ಮೇಲಕ್ಕೆ, ಆ ಪೊಸಿಷನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ನೀವು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದು 4 ಬೆರಳುಗಳು, ಇದು ಕರೆಂಟ್ ಫ್ಲೋ ಡೈರೆಕ್ಷನನ್ನು ತೋರಿಸ್ತಾ ಇದೆ. ನಾವು ಈ ಕರೆಂಟ್ ಫ್ಲೋ ಡೈರೆಕ್ಷನಲ್ಲಿ ನಾನು ಈ ಬೆರಳುಗಳನ್ನು ಇಟ್ಕೊಂಡು ಈ ತಂಬನ್ನು ನಾನು ನೋಡಿಕೊಂಡ್ರೆ ನಾವು ಮೈ ತಂಬ್ ಶೋಸ್ ದಿ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಡೈರೆಕ್ಷನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡು ಕ್ರಿಯೇಟ್ ಆಗುತ್ತೆ. ಸೊ ಈಗ ಇದೇ ಮ್ಯಾಗ್ನೆಟಿಕ್ ಫೀಲ್ಡೇ ಇಲ್ಲೂ ಕೂಡ ಹರಿಯೋದು. ಈ ಒಂದು ಬಾರ್ ಮೇಲೆ ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಹರಿಯುತ್ತೆ. ಸೊ ಈಗ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಹರಿಯುತ್ತಲ್ಲ, ಇದಕ್ಕೆ ಅಪೋಸಿಷನ್ ಆಗಿ ಈಗ ಇಲ್ಲಿ ಇಂಡ್ಯೂಸ್ ಆಗಬೇಕು ಅಂದರೆ, ಸೇ ಇಲ್ಲೊಂದು ಲೋಡ್ ಇದೆ ಅಂತ ಇಟ್ಕೊಳ್ಳೋಣ. ಈ ಒಂದು ಕಾಯಿಲಲ್ಲಿ ಇಂಡ್ಯೂಸ್ ಆಗಬೇಕು ಅಂತಂದರೆ ನಾವು ದೆರ್ ವಿಲ್ ಬಿ ಆ್ಯಸ್ ಪರ್ ದಿ ಲೆನ್ಸಸ್ ಲಾ ಇದನ್ನು ಅಪೋಸ್ ಮಾಡುತ್ತೆ. ಆ್ಯಸ್ ಪರ್ ದಿ ನ್ಯೂಟನ್ಸ್ ಥರ್ಡ್ ಲಾ ಇದನ್ನು ಅಪೋಸ್ ಆಗುತ್ತೆ. ಸೊ ಇದು ಅಪೋಸ್ ಆದಾಗ ವಾಟ್ ವಿಲ್ ಬಿ ದಿ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್. ಸೊ ಈಗ ನೋಡೋಣ. ಸಿ ನಾವು ದಿಸ್ ಈಸ್ ದಿ, ಈ ರೀತಿ ಹೋಗ್ತಾ ಇದೆ ಮ್ಯಾಗ್ನೆಟಿಕ್ ಫೀಲ್ಡು. ಸೊ ಈ ರೀತಿ ಹೋಗ್ತಾ ಇದೆ ಅಂದರೆ ಫಸ್ಟು ನಾನು ಐ ವಿಲ್ ಸೆಟ್ ಮೈ ತಂಬ್. ಸೊ ಈ ಡೈರೆಕ್ಷನಲ್ಲಿ ತಂಬನ್ನ ನಾನು ಸೆಟ್ ಮಾಡ್ಕೋತೀನಿ. ಸೆಟ್ ಮಾಡಿಕೊಂಡ್ರೆ ಸೊ ನನ್ನ ಫ್ಲೋ ಆಫ್ ಕರೆಂಟ್ ಯಾವ ರೀತಿ ಇದೆ ಅಂತಂದರೆ ಹೀಗೆ ಬರ್ತಾ ಇದೆ, ಈ ಸೈಡ್ಗೆ ಬರ್ತಾ ಇದೆ. ಸೊ ನನ್ನ ಕಾಯಿಲ್ ಏನು ಇದನ್ನು ಸುತ್ತಲೂ ಇದೆಯೋ ದಟ್ ಈಸ್ ಇನ್ ದಿಸ್ ಡೈರೆಕ್ಷನ್. ಸೊ ನಾನು ಅದೇ ರೀತಿ ಇದ್ರ ಮೇಲೆ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್ನ ನಾನು ಈ ಕಾಯಿಲ್ ಮೇಲೆ ಬರಿತೀನಿ. ಸೊ ಈ ರೀತಿ ಬರ್ತಾ ಇದೆ ಅಂದರೆ ನೀವು ನೋಡ್ಬೋದು, ಹೀಗೆ ಬಂದು ಹೀಗೆ ಬಂದು ಹೀಗೆ ಬಂದು ಇಲ್ಲಿ ಹೀಗೆ ಬರುತ್ತೆ. ಸೊ ನಾವು ದಿಸ್ ಈಸ್ ಮೈ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್ I2 induced by the magnetic field created due to I1. ಸೊ ಇದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಟ್ರಾನ್ಸ್ಫಾರ್ಮರ್ ಮ್ಯಾನುಫ್ಯಾಕ್ಚರರ್ಸ್ ಏನು ಮಾಡ್ತಾರೆ ಅಂತಂದರೆ, 2 ವೈಂಡಿಂಗ್ ಇರುತ್ತೆ ನಿಮಗೆ. ಟ್ರಾನ್ಸ್ಫಾರ್ಮರ್ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳಿದೆ, ಒಂದು HV ವೈಂಡಿಂಗು, ಇನ್ನೊಂದು LV ವೈಂಡಿಂಗ್ ಅಂತ ಅಂದ್ಬಿಟ್ಟು. ಈ 2 ವೈಂಡಿಂಗಲ್ಲಿ ಒಂದು ಸೈಡು ಒಂದು ಡಾಟ್ ಮಾರ್ಕಿಂಗ್ ಅಂತ ಕ್ರಿಯೇಟ್ ಮಾಡ್ತಾರೆ. ಸೇ ಇದು HV ವೈಂಡಿಂಗ್ ಅಂತ ಇಟ್ಕೊಳ್ಳೋಣ. ಅದರ ಸೈಡಲ್ಲಿ ಒಂದು ಸೈಡಲ್ಲಿ ಇಲ್ಲಿ ಡಾಟ್ ಮಾರ್ಕಿಂಗ್ ಆದರೆ ಅದಕ್ಕೆ ಈಕ್ವಲೆಂಟ್ ಆಗಿ ಇನ್ನೊಂದು ಡಾಟ್ ಮಾರ್ಕಿಂಗ್ ಎಲ್ಲಿದೆ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಇದು ಏನಪ್ಪ ಹೆಲ್ಪ್ ಮಾಡುತ್ತೆ ಅಂದರೆ, ಯಾವ ಸೈಡಿಂದ ನಾನು ಇನ್ಪುಟ್ನ ಕೊಟ್ಟರೆ ಅದರ ಔಟ್ಪುಟ್ ಡೈರೆಕ್ಷನ್ ಯಾವ ಸೈಡಿಂದ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಇದನ್ನು ಟೆಸ್ಟಿಂಗ್ ಮಾಡಬೇಕಾಗತ್ತೆ ಫೀಲ್ಡಲ್ಲಿ. ಸೊ ಇದನ್ನು ಟೆಸ್ಟಿಂಗ್ ಮಾಡೋದ್ರ ಬದಲು ಮ್ಯಾನುಫ್ಯಾಕ್ಚರರ್ ಡೈರೆಕ್ಟಾಗಿ ಅವನು ತನ್ನ ಫ್ಯಾಕ್ಟ್ರಿ ಟೆಸ್ಟಿಂಗ್ ಟೈಮಲ್ಲಿ ಇದನ್ನೆಲ್ಲನೂ ಕೂಡ ಮಾಡಿ ಯಾವ ವೈಂಡಿಂಗಿಂದ ಇನ್ಪುಟ್ನ ಕೊಟ್ಟರೆ ಯಾವ ಇನ್ಸ್ಟೆನ್ಸಲ್ಲಿ ಅದ್ರ ತಕ್ಕಂಗೆ ಔಟ್ಪುಟ್ಟು ಯಾವ ವೈಂಡಿಂಗಲ್ಲಿ ಯಾವ ಸೈಡಿಂದ ಬರುತ್ತೆ ಅನ್ನೋದನ್ನು ಮಾರ್ಕ್ ಮಾಡಿರ್ತಾನೆ. ಸೊ ದಿಸ್ ಇಸ್ ಕಾಲ್ಡ್ ದಿ ಡಾಟ್ ಮಾರ್ಕಿಂಗ್ ಆಫ್ ದಿ ಮ್ಯೂಚುವಲಿ ಕಪಲ್ಡ್ ಇಂಡಕ್ಟೆನ್ಸಸ್ ಅಥವಾ ಮ್ಯೂಚುವಲಿ ಕಪಲ್ಡ್ ಏನು ಇಂಡಕ್ಟಿವ್ ಸರ್ಕ್ಯೂಟ್ಸ್ ಏನು ಬರುತ್ತೋ ಅದಕ್ಕೆ ಡಾಟ್ ಮಾರ್ಕಿಂಗ್ ಅಂತ ಕರಿತೀವಿ. ಇದನ್ನು ಇನ್ನೂ ಒಂಚೂರು ಫರ್ದರ್ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಐ ವಿಲ್ ಟೇಕ್ ಅಪ್ ಒನ್ ಪ್ರಾಬ್ಲಮ್. ಸೊ ಅದರಿಂದ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಇನ್ನೇನಾದ್ರು ಡೌಟ್ಸ್ ಇದ್ದರೆ ನಿಮಗೆ ಕ್ಲಿಯರ್ ಆಗುತ್ತೆ. ಇದು ಒಬ್ಬ ಟ್ರಾನ್ಸ್ಫಾರ್ಮರ್ ಮ್ಯಾನುಫ್ಯಾಕ್ಚರರು ಕೊಟ್ಟಿರೋವಂಥ ಒಂದು ಡಾಟ್ ಮಾರ್ಕಿಂಗ್ಸು. ಸೊ ಇದ್ರ ಬಗ್ಗೆ ಈಗ ನಾವು ನೋಡೋಣ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಫಸ್ಟು ಇಲ್ಲಿ ರೌಂಡ್ ಡಾಟ್ ಮಾರ್ಕಿಂಗ್ ನೋಡೋಣ. ನಾವು ರೌಂಡ್ ಡಾಟ್ ಮಾರ್ಕಿಂಗ್ ಪ್ರಕಾರ ಈ ಜಾಗದಲ್ಲಿ ನಾನು ಇನ್ಪುಟ್ ಕರೆಂಟ್ನ ಕೊಟ್ಟೆ ಅಂತ ಇಟ್ಕೊಳ್ಳೋಣ I1.
ಅಂತ ನಾನು ಇನ್ಪುಟ್ ಕರೆಂಟ್ ಕೊಟ್ಟೆ ಅಂತಂದರೆ ನಾವು ದಿಸ್ ವಿಲ್ ಬಿ ದಿ ಅಂದರೆ V1 ಇಸ್ ದಿ ವೋಲ್ಟೇಜ್, ಸೇ I1 ಇಸ್ ಇನ್ ದಿಸ್ ಡೈರೆಕ್ಷನ್ ಅಂತ ಇಟ್ಕೊಳ್ಳೋಣ. ನಾವು ಇದ್ರ ಪ್ರಕಾರ ಏನಾಗುತ್ತೆ, ನಾನು ಕರೆಂಟ್ ಫ್ಲೋ ಈ ರೀತಿ ಇರುತ್ತೆ, ಹೀಗೆ ಬಂದು ಹಿಂದಕ್ಕೆ ಹೋಗಿ ಹೀಗೆ. ನಾವು ದಿಸ್ ವಿಲ್ ಬಿ ದಿ ಡೈರೆಕ್ಷನ್ ಆಫ್ ದಿ ಕರೆಂಟ್ ಫ್ಲೋ ಇನ್ ದಿಸ್ ಕಾಯಿಲ್. ಸೊ ನಾವು ಇದ್ರ ಪ್ರಕಾರ ರೈಟ್ ಹ್ಯಾಂಡ್ ರೂಲ್ ಅಪ್ಲೈ ಮಾಡೋಣ. ಸೊ ಇಲ್ಲಿ ದಿಸ್ ಈಸ್ ದಿ ಡೈರೆಕ್ಷನ್ ಆಫ್ ದಿ ಫ್ಲೋ ಆಫ್ ಕರೆಂಟ್. ನಾವು ದಿಸ್ ವಿಲ್ ಬಿ ಮೈ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಡೈರೆಕ್ಷನ್. ಸೊ ಈಗ ಇದರ ಮ್ಯಾಗ್ನೆಟಿಕ್ ಫೀಲ್ಡು ಈ ರೀತಿ ಇರುತ್ತೆ. ಸೊ ಇದು ಮ್ಯಾಗ್ನೆಟಿಕ್ ಫ್ಲಕ್ಸ್, ಇದನ್ನು Φ1 ಅಂತ ಕರಿತೀನಿ ನಾನು. ಸೊ ಈ ಫ್ಲಕ್ಸ್ Φ1 ಈ ರೀತಿ ಬಂತು ಅಂತಂದರೆ ನಾವು ದಿ ಡಾಟ್ ಮಾರ್ಕಿಂಗ್ ಹಿಯರ್ ಇಟ್ ಈಸ್ ಇನ್ ದಿಸ್ ಡೈರೆಕ್ಷನ್, ಇಲ್ಲಿದೆ. ಸೊ ಈಗ ಇದ್ರ ಪ್ರಕಾರ ದಿ ಫ್ಲಕ್ಸ್ ಇಸ್ ಫ್ಲೋಯಿಂಗ್ ಇನ್ ದಿಸ್ ಡೈರೆಕ್ಷನ್. ಹೌವರ್ ಈ ಜಾಗದಲ್ಲಿ ನನಗೆ ಇಲ್ಲಿ ಇಂಡ್ಯೂಸ್ ಆಗಬೇಕು ಅಂತಂದರೆ ಕರೆಂಟು, ನಾವು ದಿಸ್ ವಿಲ್ ಬಿ ದಿ ಆಪೋಸಿಷನ್ ಆಫ್ ಫ್ಲಕ್ಸ್ ಇಸ್ ಇನ್ ದಿ ರಿವರ್ಸ್ ಡೈರೆಕ್ಷನ್. ಸೊ ಈ ಜಾಗದಲ್ಲಿ ಹೀಗಿರುತ್ತೆ ಫ್ಲಕ್ಸು. ಸೊ -Φ1 ಅಂತ ಕರಿತೀನಿ. ಸೊ ಈ ರಿವರ್ಸ್ ಫ್ಲಕ್ಸ್ ಡೈರೆಕ್ಷನ್ ಅಂದರೆ ಇದರಿಂದ ಅಪೋಸಿಷನ್ ಕ್ರಿಯೇಟ್ ಆಗುವಂಥ ಫ್ಲಕ್ಸ್ಗೆ ಇಲ್ಲಿ ಇಂಡ್ಯೂಸ್ ಆಗುತ್ತೆ ಕರೆಂಟು ಡ್ಯೂ ಟು ಲೆನ್ಸಸ್ ಲಾ, ಅಪೋಸಿಷನಲ್ಲಿ ಕ್ರಿಯೇಟ್ ಆಗುತ್ತೆ. ನಾವು ಬಿಕಾಸ್ ಆಫ್ ದಿಸ್ ಚೇಂಜ್ ಇನ್ ದಿಸ್ ಡೈರೆಕ್ಷನ್ ಆಫ್ ದಿ ಫ್ಲೋ ಆಫ್ ಫ್ಲಕ್ಸ್, ಸೊ ಆವಾಗ ಕರೆಂಟ್ ಡೈರೆಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನಾವು ದಿಸ್ ಈಸ್ ಮೈ ಡೈರೆಕ್ಷನ್ ಆಫ್ ದಿ ಫ್ಲೋ ಆಫ್ ಫ್ಲಕ್ಸ್. ಸೊ ಇದ್ರ ಪ್ರಕಾರ ಇದು ನನ್ನ ಕೋರ್ಗೆ ಈ ಥರ ನಾನು ಸುತ್ತುವರೆದ್ರೆ ಹೀಗಿರುತ್ತೆ ನನ್ನ ಫ್ಲೋ ಆಫ್ ಕರೆಂಟ್ಸ್. ಸೊ ನನ್ನ ಫ್ಲೋ ಆಫ್ ಕರೆಂಟ್ ಹೀಗಿರುತ್ತೆ, ಅಂದರೆ ಇದ್ರ ಹಿಂದಕ್ಕೆ ಹೀಗೆ ಬಂದು ಹೀಗೆ ಮುಂದೆ ಬರೋದಕ್ಕೆ ಫ್ರಂಟಲ್ಲಿ ಹೀಗಿರುತ್ತೆ. ಸೊ ಫ್ರಂಟ್ ಇಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಸೊ ಫ್ರಂಟ್ ಈ ಡೈರೆಕ್ಷನಲ್ಲಿದ್ದರೆ ಏನಾಗುತ್ತೆ ನೋಡಿ, ಹೀಗಿದೆ, ಈ ಡೈರೆಕ್ಷನಲ್ಲಿದೆ. ಈ ಡೈರೆಕ್ಷನಲ್ಲಿದ್ದರೆ ನಾವು ದಿ ಫ್ಲೋ ಆಫ್ ಕರೆಂಟ್ ಈಸ್ ಹಿಯರ್. ಸೊ ಇಲ್ಲಿ ನಾನು I1 ಕೊಟ್ಟರೆ ಅದಕ್ಕೆ ಈಕ್ವಲೆಂಟ್ I2 ಬಂದು ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ದಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್ ಡಾಟ್ ಮಾರ್ಕಿಂಗ್. ನಾವು ಈ ಟ್ರಯಾಂಗಲ್ ಇಸ್ ದಿ ಈ ಕಾಯಿಲ್ಗೂ ಇರುವಂಥ ಕಪ್ಲಿಂಗು. ಸೊ ಇದನ್ನು ನೀವು ನೋಡಿದ್ರೆ ಹೀಗೆ ಬರುತ್ತೆ ಫ್ಲಕ್ಸ್ ಡೈರೆಕ್ಷನ್ನು. ಸೇ ದಿಸ್ ಇಸ್ Φ2 ಅಂತ ಕರೆಯೋಣ. ಸೊ ಇದೇ I1 ಇಂದ ಕ್ರಿಯೇಟ್ ಆಗಿರುವಂಥ ಫ್ಲಕ್ಸ್ ವಿಚ್ ಇಸ್ ಲಿಂಕಿಂಗ್ ವಿತ್ ದಿ ಸೆಕೆಂಡ್ ಕಾಯಿಲ್, ಸೊ ಥರ್ಡ್ ಕಾಯಿಲ್. ಓಕೆ, ಸೊ ಇದಕ್ಕೆ ನಾವು ದಿ ಫ್ಲಕ್ಸ್ ಡೈರೆಕ್ಷನ್ ಈಸ್ ಇನ್ ದಿಸ್ ಡೈರೆಕ್ಷನ್. ನಾವು ದಿ ಅಪೋಸಿಷನ್ ಫ್ಲಕ್ಸ್ ವಿಲ್ ಬಿ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಸೊ ಈ ರೀತಿ ಅಪೋಸಿಷನ್ ಫ್ಲಕ್ಸ್ ಕ್ರಿಯೇಟ್ ಆಗುತ್ತೆ. ನಾವು ಬಿಕಾಸ್ ಆಫ್ ದಿಸ್ ಅಪೋಸಿಷನ್ ಫ್ಲಕ್ಸ್ ವಾಟ್ ವಿಲ್ ಬಿ ದಿ ಫ್ಲೋ ಆಫ್ ಕರೆಂಟ್? ಸೊ ಹೀಗಿರುತ್ತೆ. ಸೊ ಇದ್ರ ಪ್ರಕಾರ ಹೀಗೆ ಬರುತ್ತೆ. ಹೀಗೆ ಬಂತು ಅಂತಂದರೆ ನಾವು ಹೀಗೆ ಹೋಗಿ ದಿ ಹೊರಗಡೆಗೆ ಬರ್ತಾ ಇರೋವಂಥ ಕರೆಂಟು ಬಂದು ಇಲ್ಲಿದೆ. ನಾವು ದಿಸ್ ಈಸ್ ದಿ ಫ್ಲೋ ಆಫ್ ಕರೆಂಟ್ ಔಟ್ಸೈಡ್. ಸೊ ಇಲ್ಲಿ ಇನ್ಸೈಡ್ ಹೋಗಿದ್ದು ಇದಕ್ಕೆ ಇಲ್ಲಿ ಔಟ್ಸೈಡ್ ಬರ್ತಾ ಇದೆ, ಇದರಲ್ಲಿ ಇಲ್ಲಿ ಇನ್ಸೈಡ್ ಹೋಗಿದ್ದು ಇದಕ್ಕೆ ಇಲ್ಲಿ ಔಟ್ಸೈಡ್ ಬರ್ತಾ ಇದೆ. ಸೊ ನಾವು ದಿಸ್ ಟ್ರಯಾಂಗಲ್ ಈಸ್ ಇನ್ ಕಂಜಂಕ್ಷನ್ ವಿತ್ ದಿಸ್ ಟ್ರಯಾಂಗಲ್. ಸೊ ಇದು ಡಾಟ್ ಮಾರ್ಕಿಂಗಿಗೆ ಇನ್ನೊಂದು ಎಕ್ಸಾಂಪಲ್ಲು. ಸೊ ಇನ್ನೊಂದು ರೆಕ್ಟ್ಯಾಂಗಲ್ದು ಒಂದಿದೆ ಇಲ್ಲಿ, ಸ್ಕ್ವೇರ್ ಶೇಪಲ್ಲಿ, ಅದ್ರದ್ದು ಬೇಕಾದ್ರೆ ನೋಡ್ಬಿಡೋಣ. ಸೊ ಈಗ ನಾವು ದಿಸ್ ಈಸ್ ದಿ ಫ್ಲೋ ಆಫ್ ಕರೆಂಟ್ ಡೈರೆಕ್ಷನ್ನು. ಸೊ ಈ ರೀತಿ ಫ್ಲೋ ಆಗ್ತಾ ಇದೆ ಅಂತಂದರೆ ಅಗೈನ್ ಇದು ಹೀಗೆ ಹೋಗ್ತಾ ಇದೆ. ಸೊ ಇದರಿಂದ I2 ಇಂದ ಈ ರೀತಿ ಕರೆಂಟ್ ಫ್ಲೋ ಆಗೋದ್ರಿಂದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೈರೆಕ್ಷನ್ ಈಸ್ ಇನ್ ದಿಸ್ ಡೈರೆಕ್ಷನ್ ಅಂತ ಇಟ್ಕೊಳ್ಳೋಣ. ಅಂದರೆ ದಿಸ್ ಈಸ್ ಮೈ ಔಟ್ವರ್ಡ್ ಫ್ಲೋ. ಸೊ ಈ ಔಟ್ವರ್ಡ್ ಫ್ಲೋಗೆ ನಾನಿಲ್ಲಿ ರೆಕ್ಟ್ಯಾಂಗಲ್ ಸ್ಕ್ವೇರ್ನ ಮಾರ್ಕ್ ಮಾಡಿದ್ದೀನಿ. ಬಿಕಾಸ್ ಆಫ್ ದಿಸ್ ಔಟ್ವರ್ಡ್ ಫ್ಲೋ ಆಫ್ ಫ್ಲಕ್ಸ್, ಇಲ್ಲಿ ಫ್ಲಕ್ಸ್ ಈ ರೀತಿ ಡೈರೆಕ್ಷನಲ್ಲಿದೆ, ಅಂದರೆ ಹೀಗೆ ಡೌನ್ ಇದೆ. ಸೊ ದಿ ಆ್ಯಕ್ಚುಯಲ್ ಫ್ಲೋ ಆಫ್ ಫ್ಲಕ್ಸ್ ವಿಲ್ ಬಿ ಇನ್ ಅಪ್ವರ್ಡ್ ಡೈರೆಕ್ಷನ್. ನಾವು ಈಗ ಅಪ್ವರ್ಡ್ ಡೈರೆಕ್ಷನ್ಗೆ ನಾನು ಈ ರೀತಿ ತೊಗೊಂಡ್ರೆ ನಾವು ದಿಸ್ ವಿಲ್ ಬಿ ಮೈ ಕರೆಂಟ್. ಸೊ ದಿಸ್ ಈಸ್ ದಿ ಲೀವಿಂಗ್ ಪೊಸಿಷನ್, ಅಂದರೆ ಇಲ್ಲಿ ನಾನು ಹೊರಗಡೆಗೆ ತೊಗೋತಾ ಇರೋದ್ರಿಂದ I2, ಇಲ್ಲಿ ಎಂಟ್ರಿಂಗಿಗೆ ಒಂದು ರೆಕ್ಟ್ಯಾಂಗಲ್ ಇದೆ, ಇಲ್ಲಿ ದಿ ಡಾಟ್ ಮಾರ್ಕಿಂಗ್ ಇದೆ.
ಸೊ ಯಾವಾಗಲೂ ಡಾಟ್ ಮಾರ್ಕಿಂಗ್ ಆರ್ ಇನ್ ಪೇರ್ಸ್. ಸೊ ನಾನು ಇನ್ಪುಟ್ ಹೀಗೆ ಹೋಗ್ತಾ ಇದೆ ಅಂತ ತೊಗೊಂಡ್ರೆ ಅದಕ್ಕೆ ಔಟ್ಪುಟ್ಟು ಎಲ್ಲಿಂದ ಬರ್ತಾ ಇದೆ ಅನ್ನೋ ಜಾಗಕ್ಕೆ ನಾನು ಡಾಟ್ ಮಾರ್ಕಿಂಗ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ I1 ಇಸ್ ದಿ ಇನ್ಪುಟ್ ಹೀಗೆ ಹೋಗ್ತಾ ಇದೆ ಅಂತಂದರೆ I2ದು ಔಟ್ಪುಟ್ ಯಾವ ಕಡೆಯಿಂದ ಬರ್ತಾ ಇದೆ ಕರೆಂಟ್ ಡೈರೆಕ್ಷನ್ನು, ಅದಕ್ಕೆ ನಾನು ಡಾಟ್ ಮಾರ್ಕಿಂಗ್ ಮಾರ್ಕ್ ಮಾಡ್ತೇನೆ. ಸೊ ಈಗ ಇಲ್ಲಿ I2 ಔಟ್ಪುಟ್ ಆಗ್ತಾ ಇದೆ ಅಂತಂದರೆ ಇದಕ್ಕೆ ಇನ್ಪುಟ್ I3 ಯಾವ ಕಡೆಯಿಂದ ಬರ್ತಾ ಇದೆ ಅನ್ನೋದನ್ನು ನಾನು 2 ಡಾಟ್ ಮಾರ್ಕಿಂಗಿಂದ ಪೇರಲ್ಲಿ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಸೊ ಇದಿಷ್ಟು ಡಾಟ್ ಮಾರ್ಕಿಂಗ್ ಬಗ್ಗೆ ಆಯಿತು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮುಂದೆ ಮ್ಯೂಚುವಲಿ ಕಪಲ್ಡ್ ಸರ್ಕ್ಯೂಟ್ಸ್ನ ನೀವು ಸ್ಟಡಿ ಮಾಡಬೇಕಾದ್ರೆ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಟೊಪಾಲಜಿ ಬಗ್ಗೆ ನಾನು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಏನೇ ಇದ್ದರೂ ಕೂಡ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಪ್ಲೀಸ್ ಕೀಪ್ ವಾಚಿಂಗ್ ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.